ಇಂದಿನ ಸಂಚಿಕೆಯಲ್ಲಿ ನಾರಾಯಣನು ನಾನು ಕಾಟುಮೂಲೆಯ ತೋಟದ ಸಂದು ಗೊಂದುಗಳನ್ನೆಲ್ಲ ತಿರುಗಿ ನೋಡಿದೆವು. ಆ ಬೆಟ್ಟದ ಮೈಗಳನ್ನು ಕೊರೆದು ಮಣ್ಣನ್ನು ನೀರಿನ ಪ್ರವಾಹಕ್ಕೆ ತೇಲಿಸಿಬಿಟ್ಟ ರೀತಿ, ನೆಲವನ್ನು ತಟ್ಟು ಮಾಡಿ ಕಂಗು ಬಾಳೆಗಳನ್ನು ಬೆಳೆಸಿದ ರೀತಿ, ಆಳುಗಳಿಗೆ ಜ್ವರ ಬಂದು ಅವರು ಪರಾರಿಯಾಗುತ್ತಿದ್ದ ಬಗೆ, ಇವೆಲ್ಲವುಗಳ ಕಥೆಗಳನ್ನು ನಾರಾಯಣನ ಬಾಯಿಯಿಂದ ಇನ್ನೊಮ್ಮೆ ಕೇಳಿದ್ದಾಯಿತು. ನಾವಿಬ್ಬರು ತೋಟದ ಕುಡಿಯನ್ನು ಸೇರಿದಾಗಲಂತೂ ನನ್ನ ಮನಸ್ಸು ತುಂಬ ಹರ್ಷಗೊಂಡಿತ್ತು. ಅಲ್ಲಿ ಗೋಪಾಲಯ್ಯನ ಮನಸ್ಸು ಬಿಂಬಿಸುವಷ್ಟೇ ದೊಡ್ಡದಾದ ಕೊಳವಿತ್ತು. ನಾರಾಯಣ ಅದನ್ನು ತೋರಿಸಿ, ಮಾವನ ಮುಂಜಾಗ್ರತೆಯೆಂದರೆ ಹೀಗೆ, ಇಲ್ಲಿ ಬೆಟ್ಟದ ಚರಿಗಳು ಬತ್ತುವುದೆಂಬುವುದೇ ಇಲ್ಲ. ಆದರೂ ಒಂದಲ್ಲ ಒಂದು ಬೇಸಿಗೆಯಲ್ಲಿ ಅವು ಆರಿದ್ದಾದರೆ ತೋಟಕ್ಕೆ ನೀರಿನ ಕೊರತೆ ಉಂಟಾಗಬಾರದೆಂದು ಇಂಥ ಕಲ್ಲು ಕಟ್ಟಿಸಿದ ಕೆರೆಯನ್ನು ಮಾಡಿದ್ದಾರೆ. ಈಗೇನಾದರೂ ಇಲ್ಲಿ ಒಂದಾಳು ಎರಡಾಳು ನೀರಿರಬಹುದು ಎಂದನು. ನೀವು ನಿತ್ಯವೂ ಇಲ್ಲಿಗೆ ಸ್ನಾನಕ್ಕೆ ಬರುವುದುಂಟೆ ಎಂದೆ ನಾನು. ಈ ತಂಡಿ ನೀರಿನಲ್ಲಿ ಮಿಂದರೆ ಮೈ ಮರಗಟ್ಟಿತು. ಇಲ್ಲಿ ಬಿಸಿಲು ಬೀಳುವುದೆಂಬುವುದೇ ಇಲ್ಲ. ನಾನಿಲ್ಲಿಗೆ ಬಂದ ಬಹುವರ್ಷಗಳ ತನಕ, ಮೇಲಿನ ಅಬ್ಬಿಯ ನೀರಿರುವ ತನಕ ಈ ಕೆರೆಯು ವ್ಯರ್ಥವೆಂದೇ ತಿಳಿದಿದ್ದೆ. ಆದರೆ ಗೋಪಾಲ ಮಾಮ ನನಗಿಂತ 100 ವರ್ಷ ಮುಂದೆ ಕಾಣಬಲ್ಲರು. ಒಂದು ವರ್ಷ ಇದ್ದಕ್ಕಿದ್ದಂತೆ ಬೇಸಿಗೆ ಉರಿಯತೊಡಗಿತು. ಯುಗಾದಿಯ ನಂತರ ನಮ್ಮೂರಲ್ಲಿ ಎಂದು ಮಳೆ ಬಂದರೂ ಬರಬಹುದು. ಹಾಗಿದ್ದು ಆ ವರ್ಷ ಜ್ಯೇಷ್ಠದಲ್ಲೇ ಮಳೆಯನ್ನು ಕಾಣಬೇಕಾಯಿತು. ಗುಡ್ಡಗಳೆಲ್ಲ ಬಿಸಿಲಿನಿಂದ ಉರಿದು ಹುಲ್ಲಿನ ಹುಟ್ಟೇ ಅಡಗಿತ್ತು. ಅಂತಹ ಕಾಲ ಇನ್ನು ಬರಲಾರದು, ಹಿಂದೆ ಬಂದಿರಲಿಲ್ಲ. ಕಾಡಿನ ಆನೆ ಕಾಟಿಗಳೇ ನೀರನ್ನರೆಸಿ ಅಲೆಯುತ್ತಿದ್ದ ದಿನಗಳವು. ಹಾಗೆ ರಾತ್ರಿ ನೀರಿಗೆ ಬಂದ ಕಾಟಿಯ ಹಿಂಡುಗಳನ್ನು ನಾನು ಕಣ್ಣಾರೆ ಕಂಡಿದ್ದೇನೆ. ಈ ಕೆರೆಯ ನೀರಿನಿಂದಾಗಿ ಆ ವರ್ಷ ನಮ್ಮ ತೋಟಕ್ಕೆ ಒಂದಿಷ್ಟು ಹಾನಿ ತಟ್ಟಲಿಲ್ಲ. ಆದರೆ ಇಷ್ಟೆಲ್ಲವನ್ನೂ ಮಾಡಿಸಲು ಹಣವನ್ನು ಮಾತ್ರ ನೀರಿನಂತೆ ವೆಚ್ಚ ಮಾಡಿರಬೇಕು. ನಾನೆಂದೆ, ಈ ಮೂಲೆಯಲ್ಲಿ ಅಷ್ಟೆಲ್ಲ ಹಣವನ್ನು ಸುರಿದರೆ ಅದು ಕೈಗೆ ಬರುವುದುಂಟೆ? ನನಗೆ ಆ ಕಾಮಗಾರಿಗಳೆಲ್ಲ ಕೆಚ್ಚೆದೆಯ ಒಬ್ಬ ವ್ಯಕ್ತಿಯ ದುಡುಕತನದ ಪರಮಾವಧಿ ಎಂದು ಕಾಣುತ್ತದೆ. ನಿಮಗೆ ಹಾಗೇ ಕಾಣಿಸಿತು, ನನಗಾದರೂ ಹಾಗೆಯೇ ಕಂಡಿತ್ತು. ಆದರೆ ಆ ಮಾತನ್ನು ಮಾವಯ್ಯ ಕೇಳಿದರೆ ಮಾತ್ರ ನಗುತ್ತಾರೆ. ಮರಳು ನಿನಗೆ ನಾರಾಯಣ, ದುಡ್ಡನ್ನು ಯಾವ ಮನುಷ್ಯನೂ ಕಟ್ಟಿಕೊಂಡು ಹೋಗುವುದಿಲ್ಲ. ದುಡ್ಡು ಕಳೆದರೇನಾಯಿತಂತೆ? ಈ ತೋಟಕ್ಕಾಗಿ ದುಡಿದವರಿಗೆ ಪ್ರಯೋಜನವಾಗಲಿಲ್ಲವೇ? ನಾನು ಹೋದ ಮೇಲೆಯೂ ಉಳಿಯುವ ಈ ತೋಟ ಯಾರಿಗೂ ಎಂದಿಗೂ ಕೆಲಸಕ್ಕೆ ಬಾರದೆ ಹೋದಿದೆ. ಅದು ಬರಲಿಲ್ಲವೆಂದೇ ತಿಳಿಯುವ. ಇಲ್ಲಿರುವಷ್ಟು ದಿವಸ ಈ ಸಂಪಾದ ಸಸಿಗಳನ್ನು ಕಂಡು ನಾವು ಸಂತೋಷಪಟ್ಟದ್ದು ಸುಳ್ಳಾದಿತೆ? ಹಣ ಹೋಯಿತೆಲ್ಲಿಗೆ? ಅದು ಹಾಳಾಗುವುದು ಹೇಗೆ? ಅದರಿಂದ 100 ಬಾಯಿಗಳು 4-5 ವರ್ಷ ಅನ್ನ ಉಂಡದ್ದು ಸುಳ್ಳೇ ಎನ್ನುತ್ತಾರೆ. ಗೋಪಾಲಯ್ಯನ ಈ ತೆರನ ಜೀವನ ದರ್ಶನವನ್ನು ನನ್ನ ಮುಂದಕ್ಕೆ ವಿಸ್ತರಿಸುವಾಗ ನಾರಾಯಣನ ಬಾಯಿ ಮುಖಗಳು ಅಷ್ಟು ಭಕ್ತಿಯಿಂದ ಕೂಡಿದ್ದುವು. ಅಗಾಧ ಮಹಿಮನಾಗಿದ್ದ ಒಬ್ಬ ಗುರುವಿನ ಸಂದೇಶವನ್ನು ಅರ್ಥ ತಿಳಿಯದೇ ಹೋದರೂ ಭಕ್ತಿ ಭಾವದಿಂದ ಕಾಣುವಂತೆ ಅವನ ರೀತಿಯಿತ್ತು. ಈ ಎಲ್ಲ ಮಾತುಗಳನ್ನು ಕೇಳಿ ನನ್ನ ಪಾಲಿಗೆ ಗೋಪಾಲಯ್ಯ ಬೇರೆಯೇ ವ್ಯಕ್ತಿಯಾಗಿ ಕಾಣಿಸಿದರು. ನನ್ನ ಮನಸ್ಸಿನಲ್ಲಿ ಅವರ ನಿಲುವು ಮತ್ತಷ್ಟು ಹಿರಿದಾಯಿತು. ಬದುಕುವುದು ಹೊನ್ನಿಗಾಗಿ ಅಲ್ಲ ಎಂಬ ಅವರ ನುಡಿಯನ್ನು ಅವರ ಜೀವನ ಧ್ವನಿಸುತ್ತಿತ್ತು. ಸಂಜೆಯಾಗುತ್ತಾ ಬಂದಿತು. ಬಯಲನ್ನು ನೋಡಿಕೊಂಡು ಬರುವ. ಈ ವರ್ಷ ಕಬ್ಬನ್ನು ಬೆಳೆದಿದ್ದೇವೆ ಎಂದು ನಾರಾಯಣನು ಅನ್ನಲು ಒಪ್ಪಿ ಹೊರಟೆ. ತೋಟದಿಂದ ಎಳೆದು ತೋಡನ್ನು ದಾಟಿ ಈಚೆಗೆ ಬಂದೆವು. ಹಸುರಿನಿಂದ
ತಲೆದೂಗುವ ಕಿರಿಯ ಬಯಲೊಂದು ಕಂಡಿತು. ಅಚ್ಚ ಹಸುರಿನ ಮೇಲೆ ಎಳೆಗಾಳಿ ನಲಿಯುತ್ತಿದ್ದು ಸಂಜೆಯ ಹೊಂಬಣ್ಣ ಚೆಲ್ಲುತ್ತಿದ್ದ ಆ ಸುಂದರ ನೋಟ ನನ್ನನ್ನು ಬೆರಗು ಮಾಡಿತು. ಆ ಬಯಲಿನ ಇಕ್ಕೆಲಗಳಲ್ಲೂ ಏರಾದ ಗುಡ್ಡಗಳು. ಬಯಲಿನ ಅಂಚುಗಳನ್ನು ತುಳಿಯುತ್ತಾ ಮುಂದುವರೆದೆವು. ಬಯಲ ತುದಿಯಲ್ಲಿಯೇ ಕಬ್ಬಿನ ತೋಟವಿತ್ತು. ಸಂಪಾದ ಕಬ್ಬಿನ ಕಾಂಡಗಳು ಅಲ್ಲಿಯ ನೆಲದ ಸಾರವೆಷ್ಟೆಂಬುದಾಗಿ ಹೇಳುತ್ತಿದ್ದವು. ನಾರಾಯಣನು ನನಗೆ ಸಾಗುವಳಿಯ ಗಂಧ ಗಾಳಿ ತಿಳಿದಿರಲಿಲ್ಲ. ಈ ಹೊತ್ತಿಗೂ ತಿಳಿದಿಲ್ಲ. ಭತ್ತ ಬಿತ್ತುವುದಕ್ಕೂ ಅವರೇ ನನಗೆ ಹೇಳಬೇಕು. ಬೇಲಿ ಹಾಕುವುದಕ್ಕೂ ಅವರೇನೇ ತಿಳಿಸಬೇಕು. ಅವರ ಪಾಲಿಗೆ ನಾನಿನ್ನು ಮಗುವೆ. ನನಗೆ ಅವರು ತಂದೆಗೆ ಸಮಾನರು ಎಂದನು. ನಿಮಗೆ ಅವರು ಏನಾಗಬೇಕು ಎಂದು ಕೇಳಿದೆ ನಾನು. ನನಗೆ ಹಿಂದಣ ರಾತ್ರಿ ಆ ವಿಚಾರವಾಗಿತ್ತು. ಗೋಪಾಲಯ್ಯ ಏನನ್ನೋ ಹೇಳಿದ್ದರು. ಅದೇನೆಂಬುವುದು ಮರವೇ ಆಗಿತ್ತು. ಈಗ ನನ್ನ ಪ್ರಶ್ನೆಗೆ ಅವರೇ ನನಗೆ ದೇವರು ಎಂದ ಮಾತನ್ನು ಕೇಳಿ ನನಗೆ ವಿಸ್ಮಯವಾಯಿತು. ಮೊದಲೇ ಕಳಿತವನ ಮುಖ ಕೃತಜ್ಞತೆಯಿಂದ ಇನ್ನಷ್ಟು ನಮ್ರವಾಯಿತು. ಆತ ಮಾತನ್ನು ಮುಂದುವರಿಸುತ್ತಾ, ನನಗೆ ಅವರು ಏನಾಗುವುದೂ ಬೇಡ. ನನಗೆ ಸಮೀಪವೂ ಅಲ್ಲ, ಯಾವ ಸಂಬಂಧವೂ ಅಲ್ಲ. ಅಪ್ಪ ಅಬ್ಬೆ ಇಲ್ಲದಂತ ನಾನು ಹುಡುಗನಿರುವಾಗಲೇ ಹೊಳೆಯಲ್ಲಿ ತೇಲುವ ಕಟ್ಟಿಗೆ ಬಳೆದು ದಂಡೆಯನ್ನು ಸೇರುವಂತೆ ಅವರನ್ನು ಬಂದು ಸೇರಿದೆ. ಅವರಿಂದಲೇ ಈಗ ಹೀಗಿದ್ದೇನೆ. ದುಡಿಯಲು ನೆಲ ತೋರಿಸಿದರು, ಇರಲು ಮನೆಯನ್ನು ಕೊಟ್ಟರು, ಅವರೇ ಮದುವೆಯನ್ನೂ ಮಾಡಿಸಿದರು. ಯಾವ ತಂದೆಯೂ ಕೊಡದ ಸಂಭ್ರಮ ಉಂಟು ಮಾಡಿಕೊಟ್ಟರು. ದೇವರ ದಯೆಯಿಂದ ನನಗೀಗ 2 ಜನ ಮಕ್ಕಳು. ಇನ್ನೆರಡು ಕಾಯಿಲೆಯಿಂದ ತೀರಿಕೊಂಡವು. ಅವನು ಉಳಿಸಿದ್ದು ನಮ್ಮದಲ್ಲವೇ? ಅಂದರೆ ಅದೊಂದು ವಿಷಯದಲ್ಲಿ ಮಾವನಿಗಿಂತ ನಾನೇ ಪುಣ್ಯಶಾಲಿ. ಅವರ 2 ಜನ ಮಕ್ಕಳಲ್ಲಿ ಹಿರಿಯವಳು ಮೊದಲ ಬಾಣಂತಿತನಕ್ಕೆ ಬಲಿಯಾದಳು. ಕಿರಿಯಾತ ದುರ್ಬುದ್ಧಿ, ನಾಟಿಯೋ ಮನೆಯಿಂದ ದೂರವಾದವನು. ದೂರವಾಗಿಯೇ ಬಿಟ್ಟ. ನನ್ನೊಡನೆ ಎಲ್ಲ ಸಂಗತಿಗಳನ್ನು ಹೇಳಿದರು ಎಂದೆ ನಾನು. ಆ ವಿಷಯದಲ್ಲಿ ಅವರಿಗೆ ತುಂಬ ಬೇಸರವಿರಬೇಕು ಅಲ್ಲವೇ ಎಂದು ಹೇಳಿದೆ. ಇದ್ದಿತು. ಅವರಲ್ಲಿ ಅಷ್ಟು ಕಾಣುವುದಿಲ್ಲ ವ್ಯಥೆ. ಆದರೆ ಅತ್ತೆಗೆ ಹೇಳಲಾರದಷ್ಟು ನೋವು. ಎಷ್ಟೋ ಸಾರಿ ಅವರು ಇಲ್ಲಿಗೆ ಬಂದು ನನ್ನ ಮಕ್ಕಳನ್ನು ತಮ್ಮ ಮನೆಗೆ ಒಯ್ಯುತ್ತಾರೆ. ಅಜ್ಜಿ ಬಂದಳೆಂದರೆ ಇವು ಆಕಾಶಕ್ಕೇರುತ್ತವೆ. ಅವರಿಗೆ ಈಗ ಇಷ್ಟು ದೂರ ನಡೆದು ಬರಲಿಕ್ಕಾಗುವುದಿಲ್ಲ. ಆದರೆ 3 ದಿನಕ್ಕೊಮ್ಮೆ ಮಕ್ಕಳನ್ನು ಕರೆದು ತರಲು ಆಳನ್ನು ಕಳುಹಿಸುತ್ತಾರೆ. ಇಲ್ಲವೇ ಮಾದಯ್ಯನ ಸಂಗಡ ಕರೆದು ತನ್ನಿ ಎನ್ನುತ್ತಾರೆ. ನಾನು ಚೇಷ್ಟೆಗಾಗಿ ಬರೆದು ನಾರಾಯಣಯ್ಯನನ್ನು ಕೆಣಕುವ ಸಲುವಾಗಿ, ಭಟ್ಟರೇ, ನೀವು ಇಲ್ಲಿಗೆ ಬಂದು ಬಹಳ ಕಾಲವಾಗಿರಬೇಕಲ್ಲವೇ ಎಂದೆ. 15 ವರ್ಷಗಳಿಗಿಂತಲೂ ಮೇಲಾಯಿತು. ನಾನು ಬರುವಾಗ ಈ ತೋಟದ ಕೆಲಸ ಮುಗಿದು ಫಸಲು ಬರುವಲ್ಲಾಗಿತ್ತು. ಈ ಭೂಮಿ ನಿಮಗೆ ಗೇಣಿಯೇ ಎಂದು ಕೇಳಿದೆ. ಅಷ್ಟಕ್ಕೆ ನಾರಾಯಣ ನಕ್ಕನು. ಗೇಣಿಯೇ? ಗೇಣಿಯಾದರೆ ಎಷ್ಟು ಗೇಣಿ ಕೊಡಬೇಕಾದೀತು ಹೇಳಿ? ಬದಲು ಮಾವಯ್ಯ ಬೆಳೆದುದರಲ್ಲಿ ನನಗೆ ಅರೆವಾಸಿ, ನಿನಗೆ ಅರೆವಾಸಿ ಎಂದು ಹೇಳಿದ್ದಾರೆ. ಇಲ್ಲಿಯ ತನಕವೂ ಹಾಗೆಯೇ ನಡೆದು ಬಂದಿದೆ. 1 ವರ್ಷವಾದರೂ ಈ ವರ್ಷ ಎಷ್ಟು ಕಡಿಮೆ ಏಕೆ? ಆದದ್ದು ಇಷ್ಟೇ ಸರಿಯೇ ಎಂದು ಅವರು ಕೇಳಿದವರಲ್ಲ. ಒಂದೇ ಒಂದು ಅಡಿಕೆಯನ್ನು ನಾನು ಇವರಿಂದ ಅಡಗಿಸಿಟ್ಟವನೂ ಅಲ್ಲ. ಆದರೂ ನಿಮ್ಮಲ್ಲೇನಾದರೂ ಕಾಗದ ಪತ್ರ ಇರಬೇಡವೇ? ಕಾಗದ ಪತ್ರ ಮಾಡಿಸುವ ಜನವಾಗಿದ್ದರೆ ನನಗೆ ಅರೆವಾಸಿ ಫಸಲನ್ನು ಬಿಡಬೇಕೆಂದಿದ್ದೆ. ಈ ದಿನ ನನ್ನಲ್ಲಿ ನಗದು 2,000 ರೂಪಾಯಿಗಳಿವೆ. ಅವರು ಹೇಳಿದವರೆಗೆ ಅದನ್ನು ಸಾಲವಾಗಿ ಕೊಟ್ಟಿದ್ದೇನೆ. ಕಾಡು ಮೃಗಗಳ ಹಾವಳಿ ಇಲ್ಲವಾದರೆ ಇದರ ಇಮ್ಮಡಿಯಷ್ಟು ಉಳಿಸಬಹುದಾಗಿತ್ತು. ನಾರಾಯಣಿಗಾದರೂ ಗೋಪಾಲಯ್ಯನವರಲ್ಲಿ ಎಂಥ ಅಗಾಧ ವಿಶ್ವಾಸ ಬೇರೂರಿತ್ತೆಂಬುವುದು ನನಗೆ ತಿಳಿಯಿತು. ನಾವು ಮಾತನಾಡುತ್ತಾ
ಆ ಬಯಲನ್ನೆಲ್ಲ ನೋಡಿ ಮನೆಗೆ ಮರಳಲು ವೇಳೆಯಾಗಬಾರದೆಂದು ಅವಸರದಲ್ಲೇ ಹಿಂದಿರುಗಿದೆವು. ನಾನು ಮನೆಗೆ ಬರುತ್ತಲೇ ಗೋಪಾಲಯ್ಯನವರು ಎದ್ದು ನಿಂತು, ನೋಡಿದಿರಾ ಎಲ್ಲವನ್ನು ಎಂದು ಕೇಳಿದರು. ನೋಡಿದೆ, ನೋಡಿ ಸಂತೋಷಪಟ್ಟೆ. ನೋಡದೆ ಹೋಗಿದ್ದರೆ ಒಂದು ಸಂದರ್ಭವೇ ಕಳೆದು ಹೋಗುತ್ತಿತ್ತು ಎಂದೆ. ನನ್ನ ಮಾತನ್ನು ಅವರು ಕೇಳಿದರೋ ಇಲ್ಲವೋ, ಬದಲು ನಾರಾಯಣನನ್ನು ಕರೆದು, ನಾರಾಯಣ, ಇಂದು ತಿರುಗಿ ಆನೆ ಬಂದಿತೆನ್ನುತ್ತೀಯ. ನಿನಗೆ ಹೆದರಿಕೆ ಇದ್ದರೆ ದೇರಣ್ಣನನ್ನು ಕಾವಲಿಗೆ ಬಿಟ್ಟು ಹೋಗುತ್ತೇನೆ. ಅಂತೂ ಈಗಿರುವ ಕಂಡಿಯಿಂದ ಅದು ಬರಲಾರದು. ಅದನ್ನು ಮುಚ್ಚಿ ಸಮನಾದ ಬೇಲಿಯನ್ನು ಕೂಡಲೇ ಮಾಡಿಸು. ಇಲ್ಲವಾದರೆ ನಾಳೆ 1ಕ್ಕೆ 4 ಕೆಲಸವಾದೀತು. ಈಗ ಇವರನ್ನು ನಾನು ಕರೆದುಕೊಂಡು ಹೋಗಲೇ ಎಂದರು. ನಾರಾಯಣ ಅದಕ್ಕೆ ಸಮ್ಮತಿಯಿತ್ತ. ಅನಂತರ ಗೋಪಾಲಯ್ಯನವರು ತೀರಾ ಅಕ್ಕರೆಯ ಧ್ವನಿಯಿಂದ ಅವನ ಹೆಂಡತಿಯನ್ನು ಕರೆದು, ಹೋಗುತ್ತೇನೆ ಲಕ್ಷ್ಮಿ ಎಂದರು. ಅವರ ಮಾತುಗಳನ್ನು ಕೇಳಿದವರಿಗೆ ತಮ್ಮ ಮಗಳು ಕಾಲವಾದ ಬಳಿಕ ಈಕೆಯನ್ನು ದತ್ತು ಮಗಳನ್ನಾಗಿ ಮಾಡಿಕೊಂಡಿರಬೇಕು ಎಂಬ ಊಹೆ ಹುಟ್ಟಬೇಕು. ಒಳಗೆ ಕೆಲಸದಲ್ಲಿದ್ದ ಆಕೆ ಬಂದು, ಮಗ ಹೊರಟೆ ಬಿಟ್ಟಿರಾ? ಈಗ ಬಂದ ಇವರು ಯಾರೆಂದು ಹೇಳಲೇ ಇಲ್ಲವಲ್ಲ? ನಾಳೆ ಅವರು ಊರಲ್ಲಿರುವುದಾದರೆ ಇಲ್ಲಿ ಊಟಕ್ಕೆ ಕರೆದುಕೊಂಡು ಬರಬಹುದಲ್ಲ ಎಂದು ಕೇಳಿದಳು. ಈ ಉಪಚಾರವು ಆಗಂತುಕನಾಗಿ ಬಂದ ನನ್ನ ಸಲುವಾಗಿ ಎಂಬುದು ಸ್ಪಷ್ಟವಾಯಿತು. ಗೋಪಾಲಯ್ಯ ಆಗ ನನ್ನ ಮುಖವನ್ನು ನೋಡಿದರು. ನಾನು ಬಂದ ಆಮಂತ್ರಣವನ್ನು ಒಮ್ಮಿಂದೊಮ್ಮೆಗೆ ಒಪ್ಪಲು ಮನವಾಗದೆ, ನಾಳೆಯಾದರೂ ನನ್ನ ಊರಿಗೆ ಹೊರಡಬೇಡವೇ ಎಂದು ಕೇಳಿದೆ. ಅಷ್ಟೇನು ಅವಸರ ಎಂದನು ದೇರಣ್ಣ. ಮನೆಯ ಧನಿಯು ಮನೆಗೆ ಬಂದು 2 ಗಳಿಗೆಯೂ ಇರಲಿಲ್ಲ. 4 ಮಾತುಗಳನ್ನು ಸಮನಾಗಿ ಆಡಿಲ್ಲ. ಅಷ್ಟರಲ್ಲೇ ಹೊರಡುವುದೆಂದರೆ ಎಂದು ನುಡಿದ. ಗೋಪಾಲಯ್ಯ ನನ್ನ ಸಂದಿಗ್ಧವನ್ನು ನೋಡಿ, ನೋಡುವ, ನಾಳೆ ಇದ್ದರೆ ಕರೆದುಕೊಂಡು ಬರುತ್ತೇನೆ. ಅವರಿಗೆ ಎಷ್ಟು ಕೆಲಸವಿದೆಯೋ ಯಾರಿಗೆ ಗೊತ್ತು? ನಮ್ಮ ಮನ ಬೇಸರ ಹೋಗಲು ಇದ್ದು ಬಿಡಿ ಎನ್ನುತ್ತೇವೆ. ಅದು ಅವರಿಗೆ ಪ್ರಾಣ ಸಂಕಟಕ್ಕೆ ಬರಬಾರದಲ್ಲ. ನನ್ನ ವಿಚಾರ ನನಗೆ ಗೊತ್ತಿತ್ತು. ಅದನ್ನು ಗೋಪಾಲಯ್ಯ ಹೆಚ್ಚಾಗಿ ಕೇಳಿಯೂ ಇರಲಿಲ್ಲ. ನಾನು ಅದೇನೆಂದೂ ಹೇಳಿಯೂ ಇರಲಿಲ್ಲ. ನಾಳೆಯ ದಿನ ನಾನು ಊರನ್ನು ಸೇರದೇ ಹೋದರೆ ಪ್ರಪಂಚ ತಲೆ ಕೆಳಗಾಗುವ ಸಂಭವವೂ ಇರಲಿಲ್ಲ. ಅಲ್ಲದೆ ತಡವಾಗಿ ಮನೆಗೆ ಬಂದಿರೇಕೆ ಎಂದು ಕೇಳುವವರು ನನ್ನ ಮನೆಯಲ್ಲಿ ಇದ್ದಿಲ್ಲವಾದುದರಿಂದ ನನಗೂ ಉಳಿಯುವ ಕುತೂಹಲ ಉಂಟಾಗಿತ್ತು. ಈ ಅರಣ್ಯ ರಾಜ್ಯವನ್ನು ಕಂಡು ಮನಸ್ಸು ವಿಸ್ಮಯ ತಳೆದಿತ್ತು. ಇನ್ನೂ ಅದನ್ನು ನೋಡುವ ಸಂದರ್ಭ ದೊರಕಿತೋ ಇಲ್ಲವೋ ಎಂಬ ಅನುಮಾನ ಬೇರೆ. ಈ ಎಲ್ಲ ಕಾರಣಗಳಿಂದ ಅಲ್ಲಿನ ಆಮಂತ್ರಣವನ್ನು ನಾನು ಸ್ವೀಕರಿಸಲಿಲ್ಲವಾದರೂ ನಿರಾಕರಿಸಲೂ ಇಲ್ಲ. ಗೋಪಾಲಯ್ಯನವರು, ಕತ್ತಲಾಗುತ್ತದೆ, ನಾವು ಹೊರಡುವ ಎಂದರು. ಹೊರಡುವ ಮೊದಲು ಸಾವಿತ್ರಿ ಬರುತ್ತಾಳೆಯೇ ಎಂದು ಕೇಳಿದರು. ಸಾವಿತ್ರಿ ಎಂದಕ್ಷಣ ನಾರಾಯಣನ್ನ 5 ವರ್ಷದ ಹೆಣ್ಣು ಮಗು, ಅವಳ ಪುಟ್ಟ ಅಣ್ಣ ಕೌಪಿನ ವೇಷಧಾರಿಗಳಾಗಿ ಹೊರಗೆ ಬಂದರು. ಅಜ್ಜ, ನಮ್ಮನ್ನು ಬಿಟ್ಟು ಹೋಗುತ್ತಿದ್ದೆಯಲ್ಲವೇ ಎಂದಳು ಆಕೆ. ಹೊರಡುವವರಾದರೆ ಅಂಗಿ ಹಾಕಿಕೊಳ್ಳಲಿಲ್ಲ ಯಾಕೆ ಎಂದು ಕೇಳಿದರು ಅಜ್ಜ. ಆಗ ಆ ಮಕ್ಕಳ ತಾಯಿ ಹೊಸಬರನ್ನು ಕಂಡು ಅವು ಹೆದರಿಕೊಂಡು ಪಿಳಿಪಿಳಿ ನೋಡುತ್ತಾ ನಿಂತಿದ್ದುವು. ತಾವಾಗಿ ಬರುತ್ತೇವೆ ಎನ್ನುವ ಧೈರ್ಯವಾಗಲಿಲ್ಲ ಎಂದಳು. ಅಷ್ಟರಲ್ಲಿ ಇಬ್ಬರೂ ಮಕ್ಕಳು ಒಳಕ್ಕೆ ಓಡಿ ಹೋಗಿ ಕ್ಷಣ ಮಾತ್ರದಲ್ಲಿ ಹೊರಗೆ ಬಂದರು. ಸಾವಿತ್ರಿ ತನ್ನ ನಡುವಿಗೆ ತುಣುಕು ಸೀರೆಯೊಂದನ್ನು ಬಿಗಿದುಕೊಂಡು ಬಂದಳು. ಅವಳ ಅಣ್ಣ ಸುಬ್ರಾಯನು ಒಂದು ಪಾದ್ರಿ ನಿಲುವಂಗಿಯನ್ನು ತೊಟ್ಟುಕೊಂಡು ಬಂದನು. ಹುಡುಗಿ ವಯ್ಯಾರ ಮಾಡುತ್ತಾ, ನಡೆದು ಹೋಗುವುದಾದರೆ ನಾನು ಬರುವುದೇ ಇಲ್ಲ ಎಂದಳು. ಏತಕ್ಕೆ ಎಂದು ಕೇಳಿದರು ಅಜ್ಜ. ನನಗೆ ಮೊನ್ನೆ ಸುಮಾರು ದಿವಸದ ಮೊದಲು ಕಾಲಿಗೊಂದು ಮುಳ್ಳು ಚುಚ್ಚಿತ್ತು ಎಂದಳು ಆಕೆ.
ಕಳೆದ ವರ್ಷ ಸುಬ್ರಹ್ಮಣ್ಯ ಷಷ್ಠಿಯ ಸಮಯಕ್ಕೆ ಅಲ್ಲವೇ ಎಂದು ಕೇಳಿದರು ಅವರು. ನಾರಾಯಣಯ್ಯ ತನ್ನ ಮಕ್ಕಳ ನಡತೆಯನ್ನು ಕಂಡು ನಾಚಿ ನನ್ನೊಡನೆ ಕ್ಷಮೆಯನ್ನು ಕೇಳುವಂತೆ, ಮಾವನನ್ನು ಕಂಡರೆ ಅವೆರಡು ಹಾಗೇನೆ, ಅಷ್ಟು ಸಲಿಗೆ ಕೊಂಡಾಟ ಎಂದನು. ಗೋಪಾಲಯ್ಯ ನಗುತ್ತಾ, ಹೌದು ನಾರಾಯಣ, ಅವುಗಳ ಪ್ರಾಯಕ್ಕೆ ಕೊಂಡಾಟ ಮಾಡದೆ ನಿನ್ನ ಈ ಪ್ರಾಯದಲ್ಲಿ ಮಾಡಬೇಕೆ ಎಂದು ಚೇಷ್ಟೆ ಮಾಡಿದರು. ಬಳಿಕ ಸಾವಿತ್ರಿಯನ್ನು ತಾವು ಎತ್ತಿಕೊಂಡರು. ಆಗ ರಾಗ ಮಾಡುತ್ತಾ ಅವಳ ಅಣ್ಣನೂ ಹೊರಟ. ನಾವೆಲ್ಲರೂ ಹೊರಟೆವು. ನಾರಾಯಣಯ್ಯ ಬೀಳ್ಕೊಡುತ್ತಾ, ನಾಳೆ ಬರುತ್ತೀರಷ್ಟೆ ಎಂದು ನನ್ನನ್ನು ನಮಸ್ಕರಿಸಿದನು. ಅದಕ್ಕೆ ಬಾರದೆ ಏನು ಓಡಿ ಹೋಗುತ್ತಾರೆಯೇ ಎಂದ ದೇರಣ್ಣ. ಪರರ ಮನೆಯ ಆದರದ ವಿಚಾರದಲ್ಲಿ ಆತ ಬಲೂ ಉದಾರಿ ಎಂಬಂತೆ ನನಗೆ ಕಾಣಿಸಿತು. ನಾನು ಹಿಂದಿರುಗುವಾಗ ಗುಡ್ಡವನ್ನೇರಿ ಇಳಿಯುವ ಹವ್ಯಾಸಕ್ಕೆ ಹೋಗಲಿಲ್ಲ. ಅಲ್ಲಿಂದ ಬಯಲು, ಮುಂದೆ ಒಂದು ಮೈದಾನು, ಸಣ್ಣದೊಂದು ಕಾಡು, ತಿರುಗಿ ಬಯಲು, ಶೀತದಿಂದ ಕೊರೆಯುವ ಪೂರ್ವ ಪರಿಚಿತ ನದಿ, ಅಲ್ಲಿಂದ ಗೋಪಾಲಯ್ಯನವರ ಮನೆ ಗದ್ದೆಗಳು. ಮನೆ ಹೋಗುವಾಗ ಕಾಟು ಮೂಲೆ ಎಷ್ಟು ದೂರವೆಂಬುದಾಗಿ ತೋರಿತ್ತೋ ಅದರ ಅರ್ಧದಷ್ಟು ದೂರ ಈಗ ಕಾಣಿಸಲಿಲ್ಲ. ಈ ಹಾದಿ 2 ಮೈಲಾಗಬಹುದು. ಅದನ್ನು ನೆನೆದು ನಾನು, ಈ ಹಾದಿ ತೀರಾ ಸೊಲಿಸಿನದ್ದಲ್ಲದೆ ಎಂದೆ. ಅದಕ್ಕೆ ಗೋಪಾಲಯ್ಯ, ಹಾದಿಯೂ ಸುಲಭದ್ದು, ದೂರವೂ ಹಾಗೆ ಹೆಚ್ಚಿಲ್ಲ. ಆದರೆ ಗುಡ್ಡದ ಹಾದಿಯಿಂದ ಹೋಗುವಾಗಿರುವ ಗಾಳಿ ಚಂದ, ಮನಸ್ಸಿನ ಉಕ್ಕು ಈ ತಗ್ಗಿನ ದಾರಿಯಲ್ಲಿಲ್ಲವಲ್ಲ. ಅದರದ್ದೇನೇ ಒಂದು ರೀತಿ, ಇದರದ್ದೇನೇ ಒಂದು ರೀತಿ. ನನಗೆ ಮೊದಲಿನಿಂದಲೂ ಆ ಹಾದಿಯಲ್ಲಿ ಹೋಗುವುದೆಂದರೆ ಇಷ್ಟ. ಜತೆಯಲ್ಲಿ ಹುಡುಗರಿದ್ದರೆ ಮಾತ್ರ ಈ ಬಯಲಿನ ದಾರಿ ಹಿಡಿಯುತ್ತೇನೆ. ತೋಟದಲ್ಲಿ ಬರುತ್ತಿರುವ ನನ್ನ ಧ್ವನಿಯನ್ನು ಕೇಳಿಯೇ ಶಂಕರಮ್ಮ ಅಂಗಳಕ್ಕೆ ಬಂದಳು. ಆಕೆಯನ್ನು ಕಂಡು ಸಾವಿತ್ರಿ ಅಜ್ಜನ ಕೈಯಿಂದ ತಪ್ಪಿಸಿಕೊಂಡು, ನಾವು ಬಂದಾಯಿತು ಎಂದು ಹೇಳುತ್ತಾ ನೆಟ್ಟಗೇ ಮನೆಯೊಳಕ್ಕೆ ಹೋದಳು. ಚಾವಡಿಯಲ್ಲಿ ಕತ್ತಲಾಯಿತೆಂದು ಮನೆಯ ಯಜಮಾನಿ ಕಂಚಿನ ದೀವಿಗೆಯನ್ನು ತಂದರಿಸಿದಳು. ಗೋಪಾಲಯ್ಯನವರು ದೇರಣ್ಣನೊಡನೆ, ರಾತ್ರಿ ಮನಸ್ಸಾದರೆ ಬಂದು ಬಿಡು ಎಂದರು. ಬರುತ್ತೇನೆಂದು ದೇರಣ್ಣ ಹೊರಟ. ಗೋಪಾಲಯ್ಯನವರು ನನ್ನೊಡನೆ, ನಾನು ಬಿಸಿನೀರಿನ ಯೋಗಕ್ಷೇಮ ನೋಡಿಕೊಂಡು ಬರುತ್ತೇನೆ. ಈ ದಿವಸವಾದರೂ ನೀವು ಚೆನ್ನಾಗಿ ಎಣ್ಣೆಯನ್ನು ಲೇಪಿಸಿಕೊಂಡು ಸ್ನಾನ ಮಾಡಬೇಕು. ನಿಮಗೆ ನಡೆದು ದಣಿವೂ ಆಗಿರಬೇಕು. ಚೆನ್ನಾಗಿ ಬಿಸಿನೀರು ಮಿಂದು ಬಿಟ್ಟರೆ ಮೈಕೈ ನೋವು ಹೋದಿತು ಎಂದರು. ನನಗೂ ಆ ಊರಿನ ತಂಪಾದ ನೆಲ, ಗುಡ್ಡದ ತಂಗಾಳಿ ಇವು ಆಗಾಗ ಮೈ ನಡುಕವನ್ನು ತರುತ್ತಿದ್ದವು. ಅದಕ್ಕಾಗಿ ಬಿಸಿನೀರಿನ ಸ್ನಾನಕ್ಕೆ ನನ್ನ ಒಪ್ಪಿಗೆಯನ್ನು ಕೊಟ್ಟೆ. ಒಲೆಗೆ ಬೆಂಕಿ ಹಾಕಿದೆಯೋ ಎಂದು ಗೋಪಾಲಯ್ಯ ಮಡದಿಯನ್ನು ಕೇಳಿದರು. ಎಷ್ಟು ಹೊತ್ತಾದರೂ ಬೆಂಕಿ ಒಟ್ಟದೇ ಇರುತ್ತಾರೆಯೇ ಎಂದಳು ಅವಳು. ಬನ್ನಿ ಹೋಗಿ ಬಚ್ಚಲಿನಲ್ಲಿ ಬಿಡಾರ ಮಾಡುವ ಎಂದು ಎಣ್ಣೆ ಮಿಳ್ಳೆಯನ್ನು ಹಿಡಿದುಕೊಂಡು ಹೊರಟರು. ಹೊರಡುವ ಮುನ್ನ, ಶಂಕರಿ ಅಡುಗೆಯಾದೊಡನೆ ಮಕ್ಕಳ ಊಟವಾಗಲಿ ಎಂದು ಅಪ್ಪಣೆ ಮಾಡಿ ಹೊರಟರು. ಆ ಮಾತು ಯಾವ ಮೂಲೆಯಿಂದ ಕೇಳಿಸಿತೋ, ಅಜ್ಜ, ನಾವು ಬೇಗನೆ ಊಟ ಮಾಡುವುದಿಲ್ಲ. ಅಜ್ಜಿ ನಮಗೆ ಒಂದು ಕತೆ ಹೇಳಬೇಕು. ಅಜ್ಜ, ನೀನೋ ಕತೆ ಹೇಳಬೇಕು ಎಂದಳು ಸಾವಿತ್ರಿ. ಅದಕ್ಕೆ ಅಜ್ಜಿಯು ಉತ್ತರವಾಗಿ, ನಿತ್ಯ ನಿಮಗೆ ಒಂದೊಂದು ಕಥೆಯನ್ನು ಯಾವ ರಾಜ್ಯದಿಂದ ಹುಡುಕಿ ತರಲಿ? ನನಗೆ ಬಂದ ಕಥೆಗಳನ್ನು ಎಷ್ಟು ಸಾರಿ ಹೇಳಿ ಮುಗಿಸಾಯಿತು. ಅವರಿಗಾದರೂ ಎಷ್ಟು ಕಥೆಯ ಗೊತ್ತಿದ್ದಿತು? ಅವರೇನು ಬ್ರಹ್ಮನೇ ಕಥೆ ಸೃಷ್ಟಿ ಮಾಡಲಿಕ್ಕೆ ಎಂದಳು. ಸಾವಿತ್ರಿ ಮಾರುತ್ತರವಾಗಿ, ಬ್ರಹ್ಮನಿಗೆ ಮಾತ್ರ ಕತೆ ಗೊತ್ತಿರುವುದೇ ಎಂದಳು. ಗೋಪಾಲಯ್ಯ ನಗುತ್ತಾ, ತೀರಾ ಕೊನೆ ಸೊಕ್ಕಿದ ಮಕ್ಕಳು ನೀವು ಎಂದು ಬಚ್ಚಲ ಮನೆಯ ಕಡೆಗೆ ಹೊರಟರು. ಆ ಮಕ್ಕಳಿಬ್ಬರು ಬಚ್ಚಲಿಗೆ ತಾವೂ ಬರುತ್ತೇವೆಂದು ಹೊರಟಾಯಿತು. ಅಷ್ಟರಲ್ಲಿ ಶಂಕರಮ್ಮ ಬಂದು, ಆಗದು ಮಕ್ಕಳೇ, ಬಂದವರ ಮುಂದೆ ತೈತಕ ಎಂದು ಕುಣಿಯುವುದೇ ಎನ್ನಲು ಅವು ಸಂಕೋಚಗೊಂಡು
ಅಜ್ಜಿಯ ಮಾತಿಗೆ ವಿಧೇಯರಾಗಿ ಒಳಕ್ಕೆ ಸರಿದವು. ಆದರೆ ಬಚ್ಚಲಲ್ಲಿದ್ದ ನನಗೆ ಬಹು ಹೊತ್ತಿನ ತನಕ ಆ ಮಕ್ಕಳ ಮಾತುಗಾರಿಕೆ ಕೇಳಿಸುತ್ತಲೇ ಇತ್ತು. ಇತ್ತ ನಮ್ಮ ಅಭ್ಯಂಜನದ ಕಾರ್ಯಕ್ರಮ ಸಾಗಿತು. ಅದರ ಮುಂದೆ ಮಾವನ ಮನೆಯ ದೀವಳಿಗೆ ಸ್ನಾನವೆಂಬುವುದು ಸುಳ್ಳು. ಅವರು ಮೈಗೆ ಎಳ್ಳೆಣ್ಣೆ ಸವರಿಕೊಂಡರು. ನನಗೆ ಭೃಂಗಾಮಲಕ ತೈಲವನ್ನು ಕೊಟ್ಟರು. ಅದರ ವೈದ್ಯಕೀಯ ಗುಣಗಳನ್ನು ಬಣ್ಣಿಸಿದರು. ಹಿಂದಣ ವರ್ಷ ಸುಬ್ರಹ್ಮಣ್ಯ ಜಾತ್ರೆಗೆ ಬಂದಿದ್ದ ಕಣ್ಣ ಪಂಡಿತ ಅದನ್ನು ತಯಾರಿಸಿದ ಬಗೆಯನ್ನು ಬಣ್ಣಿಸಿದರು. ನಾನು ದಾಕ್ಷಿಣ್ಯ ಮೂರ್ತಿಯಾಗಿ ನನ್ನ ಸ್ನಾನ ಬರಿಯ ಹೆಸರಿನದು. ಎಣ್ಣೆ ಹಚ್ಚಿಕೊಂಡು ಸ್ನಾನ ಮಾಡುವ ರೂಢಿಯೇ ನನಗೆ ಕಡಿಮೆ ಎಂದೆ. ಹಾಗಾದರೆ ಯಾರೂ ಕೇಳುವ ಹಾಗಿಲ್ಲ, ನೀವು ಸುಮ್ಮನೆ ಕುಳಿತಿರಿ, ತಲೆಗೂ ಬೆನ್ನಿಗೂ ನಾನೇ ಸವರುತ್ತೇನೆ ಎಂದು ಮರುಮಾತಿಗೆ ಅವಕಾಶವನ್ನು ಕೊಡದೆ ಅಂಗೈಯಲ್ಲಿ ತೈಲ ತುಂಬಿಸಿಕೊಂಡು ಬಂದರು. ಹಿರಿಯರಿಂದ ಸೇವೆ ಮಾಡಿಸಿಕೊಳ್ಳಲು ದಾಕ್ಷಿಣ್ಯಗೊಂಡ ನಾನು, ಬೇಡ ನಾನೇ ಹಾಕಿಕೊಳ್ಳುತ್ತೇನೆ ಎಂದು ಒಂದು ಸೌಟು ಎಣ್ಣೆಯಿಂದ ನನ್ನ ತಲೆ ಮೈಗಳನ್ನು ಬಳೆದುಕೊಂಡೆ. ಗೋಪಾಲಯ್ಯ ನೋಡಿ ನಕ್ಕರು. ಯಾರು ನಿಮಗೆ ಎಣ್ಣೆ ಹಾಕಲು ಹೇಳಿಕೊಟ್ಟವರು ಎಂದು ನನ್ನನ್ನು ಬಲವಂತದಿಂದ ಕುಳ್ಳಿರಿಸಿ ತಲೆಯ ಮೇಲೆ ಅರ್ಧ ಕುಡಿಕೆ ತೈಲವನ್ನು ಸುರಿದು ತಟಪಟನೆ ತುದಿ ಮೊದಲಿಲ್ಲದಷ್ಟು ಬಡಿದರು. ನನ್ನ ಬೆನ್ನು ಬಿಲ್ಲಾಗುವಂತೆ ಎಣ್ಣೆಯನ್ನು ತಿಕ್ಕಿ ತೀಡಿದರು. ಅವರ ಕೈಯಲ್ಲಿ ಪೂರ್ಣ ಸ್ನಾನವಾಗದೆ ನನಗೆ ಪಾರುಗಾಣಿಕೆಯಿಲ್ಲ ಎನಿಸಿತು. ಆ ಮುಪ್ಪಿನ ಉತ್ಸಾಹವನ್ನು ಕಂಡು ನಾನೂ ಹುರುಪುಗೊಂಡು ಉಳಿದ ತೈಲ ಲೇಪನದ ಕಾರ್ಯವನ್ನು ನೆರವೇರಿಸಿದೆ. ನಾನು ಎಳೆಯ ಕೂಸಿದ್ದಾಗಲಾಗಲಿ ಯಾವುದೊಂದು ದೀವಳಿಗೆಗಾಗಲಿ ನನ್ನ ತಾಯಿಯಿಂದಲೂ ಅಷ್ಟೊಂದು ವೈಭವದ ಉಪಚಾರ ಹೊಂದಿದ ನೆನಪು ಬರಲೊಲ್ಲದು. ಹಾಗೆಯೇ ಸ್ವಲ್ಪ ಹೊತ್ತು ಕುಳಿತಿರುವ ನೀರು ಕುದಿಯಲಿ, ಸವರಿಕೊಂಡ ಎಣ್ಣೆಯು ಮೈಯಲ್ಲಿ ಇಂಗಬೇಕು ಎಂದು ಕಿಚ್ಚುಟ್ಟುತ್ತಾ ಮಾತುಕತೆ ಆರಂಭಿಸಿದರು. ಆಗಲೇ ಮನೆಯೊಳಗಿಂದ ಸಾವಿತ್ರಿಯು ಅಜ್ಜವನ್ನು ಕೂಗಿ, ಅಜ್ಜ, ಇವತ್ತು ನನಗೆ ದೋಸೆ ಇಲ್ಲ, ನಾವೇ ಎಲ್ಲವನ್ನು ತಿಂದು ಪಡ್ಚು ಮಾಡುತ್ತೇವೆ ಎಂದಳು. ಅಜ್ಜಿ ಗದರಿಸಿದಳು. ಹೊರಕ್ಕೆ ಅವರದ್ದು ಮರೆತೇ ಹೋಯಿತೇ ಎಂದು ಕೇಳಿದಳು. ಅದಕ್ಕೆ ಹುಡುಗ, ಅಜ್ಜಿ, ದೋಸೆ ಮಾಡಿದ್ದು ಅವರಿಗೋ ನಮಗೋ ಎಂದು ಕೇಳಿದ. ನೀವು ತಿಂದು ಉಳಿದರೆ ಅವರಿಗೆ ಎಂದಳು. ಅಜ್ಜಿಯ ಹಾಸ್ಯದಿಂದಲೂ ಮಕ್ಕಳ ಮಾತಿನಿಂದಲೂ ಹಿಗ್ಗಿದ ಗೋಪಾಲಯ್ಯ ಈ ಮಕ್ಕಳಾಟಿಕೆಗಿಂತಲೂ ಹೆಚ್ಚಿನ ಚಂದ ಯಾವುದಿದೆ ಎಂದರು. ಆಗ ಬಚ್ಚಲ ಒಲೆಯ ಬೆಂಕಿಗೆ ಎದುರಾಗಿ ನಾವಿಬ್ಬರೂ ಕುಳಿತಿದ್ದೆವು. ಗೋಪಾಲಯ್ಯನವರ ಮಾತುಗಳನ್ನು ಒಲೆಯ ಬೆಳಕಿನಲ್ಲಿ ಮಿನುಗುತ್ತಿದ್ದ ಅವರ ಮುಖವನ್ನು ಕಂಡು ನನ್ನ ಮನಸ್ಸು ಅವರ ಮೃದು ಹೃದಯವನ್ನು ಕುರಿತು ಚಿಂತಿಸುತ್ತಿತ್ತು. ಯಾರನ್ನೋ ಕರೆದು ತಂದು ಅಳಿಯನಂತೆಯೋ ಸ್ವಂತ ಮಗನಂತೆಯೋ ಪ್ರೀತಿಸುವುದು, ಇಂಥ ಕೃತಿಗಳು ಅವರ ಅಪೂರ್ವ ಜೀವನಕ್ಕೆ ಸೊಗಸನ್ನುಂಟು ಮಾಡುತ್ತಿದ್ದವು. ನಾನು ಮನೆಗೆ ಬಂದ ಕೂಸುಗಳಿಂದಾಗಿ ಅವರ ಜೀವನವನ್ನು ಕುರಿತು ವಿಚಾರ ಮಾಡುತ್ತಿದ್ದರೆ ಅವರಿಗೆ ಅದೇ ಗಳಿಗೆಯಲ್ಲಿ ನಿಮಗೆ ಮಕ್ಕಳೆಷ್ಟು ಎಂದು ಕೇಳುವ ಮನಸ್ಸಾಯಿತು. ನನಗೆ ಲಗ್ನವಾಗಿಲ್ಲ ಎಂದೆ ನಾನು. ಹಾಗಾದರೆ ನಿಮಗೆ ಇದೆಲ್ಲ ತಿಳಿಯಲಿಕ್ಕಿಲ್ಲ, ತಿಳಿಯಬಾರದೆಂದೆಲ್ಲ. ನಮ್ಮ ತಾಯಿ ಸಾಯುವಾಗ ನನಗೆ ಸುಮಾರು 18 ವಯಸ್ಸು ಎಂದೆನಲ್ಲ. ಉಳಿದ ಮನೆಗೆಲಸಗಳ ವಿಚಾರ ನಾನು ದೊಡ್ಡವನಂತೆ ನಡೆಯುತ್ತಿದ್ದರೂ ನನ್ನ ತಾಯಿ ಇದ್ದಷ್ಟು ದಿನ ಈ ಸಾವಿತ್ರಿ ಸುಬ್ರಾಯರಂತೆಯೇ ಅವಳೊಡನೆ ಮಕ್ಕಳಾಟಿಕೆ ಎಂದಿದ್ದೆ. ಅದೂ ಒಂದು ದೊಡ್ಡಸ್ತಿಕೆಯ ಗುಣವೇ. ನಿಮ್ಮಲ್ಲಿ ಈ ಹೊತ್ತಿಗೂ ಬಾಲ್ಯದ ಎಳಮೆ, ಚೇಷ್ಟೆ, ಚುರುಕುಗಳೆಲ್ಲ ಕಾಣುತ್ತಿವೆ. ಎಷ್ಟು ಜನ ಹಾಗೆ ಬೆಳೆದ ಮೇಲೆಯೂ ಎಳೆಯರಾಗಬಲ್ಲರು? ಏನು, ನಾನು ಮುದುಕನಾದರೂ ಬುದ್ಧಿಯೇ ಬರಲಿಲ್ಲ ಎನ್ನುತ್ತೀರಾ ಎಂದು ನಕ್ಕರು ಅವರು. ಮಾತಿನಲ್ಲಿ ನನ್ನನ್ನು ಮೀಗಿಸಿದ ಅವರನ್ನು ಕಂಡು ಹಾಗಲ್ಲ ಎಂದೆ ನಾನು. ಮನುಷ್ಯ ಬೆಳೆದ ಹಾಗೆ ಅವನ ಮನಸ್ಸು ಸಂಕೋಚವಾಗುತ್ತಾ ಬರುತ್ತದೆ, ಕರಟುತ್ತದೆ. ಹಾಗಾಗುವುದು ಸಮನಲ್ಲ.
ಅವನ ಮೈಯೇನೋ ಬೆಳೆಯಬಹುದು, ಬೆಳೆಯಲೂ ಬೇಕು. ಮನಸ್ಸು ಜ್ಞಾನಗಳೂ ಬೆಳೆಯಬೇಕು. ಆದರೆ ಶೀಲ ಸ್ವಭಾವ ಎಳೆದಾಗಿಯೇ ಉಳಿಯಬೇಕು ಎಂದು ನನ್ನ ಓದಿನ ಪಾಂಡಿತ್ಯವನ್ನು ಅವರ ಮುಂದೆ ಒಪ್ಪಿಸಿದೆ. ನೀವೆನ್ನುವುದು ನಿಜ. ಮನುಷ್ಯ ಮುಪ್ಪಿನಲ್ಲೂ ಮಗುವಿನಂತಿರಬೇಕು, ಹಾಗೆಯೇ ನಿಷ್ಕಳಂಕವಾಗಿರಬೇಕು. ಆದರೆ ಅದೆಲ್ಲವೂ ಎಲ್ಲಿ ಸಾಧ್ಯವಾಗುತ್ತದೆ? 4 ಜನಗಳಲ್ಲಿ ವ್ಯವಹಾರ ಮಾಡುತ್ತಾ ಕೈಯನ್ನು ಸುಟ್ಟುಕೊಂಡ ಎಂದರೆ ಅವನ ಮನಸ್ಸು ಕರಟಿ ಬಿಡುತ್ತದೆ. ಯಾರನ್ನೂ ನಂಬಬಾರದು. ಯಾರಿಗೆ ಏನು ಉಪಕಾರ ಮಾಡಿಯೂ ಫಲವಿಲ್ಲ ಎನ್ನುವ ಸಂಕೋಚ ಬುದ್ಧಿ ಬಂದು ಬಿಡುತ್ತದೆ. ಹಾಗೆಲ್ಲ ಎನಿಸಬಹುದು ಜನಸಾಮಾನ್ಯರಿಗೆ, ಅದು ನಮ್ಮಂಥವರಿಗಲ್ಲ. ಹಾಗೆಯೇ ನಿಮಗೂ ಅನಿಸಿದ್ದರೆ ಈ ನಾರಾಯಣಯ್ಯನಿಗೆ ನೀವು ಅಷ್ಟೆಲ್ಲ ಉಪಕಾರ ಮಾಡುತ್ತಿದ್ದಿರೇನು? ನಾನೇನು ಉಪಕಾರ ಮಾಡಿದೆನಂತೆ? ಏನೋ ಅವನ ಹಣೆಯಲ್ಲಿ ಈ ತಾವಿನ ನೀರಿನ ಋಣ ಬರೆದಿತ್ತು. ನನ್ನ ಶಂಕರಿಯ ಜೊತೆಯಲ್ಲಿ ನನ್ನ ಜೊತೆಯಲ್ಲಿ ನರಳಬೇಕು ಎಂದು ಬರೆದಿರಬೇಕು. ಅದರಿಂದ ದೇವರು ಎಲ್ಲಿಂದಲೋ ಇಲ್ಲಿಗೆ ನಾರಾಯಣಯ್ಯನನ್ನು ತಂದು ಹಾಕಿದ. ಇಷ್ಟೆಲ್ಲವನ್ನು ಅವನೇ ನಡೆಯಿಸಿಕೊಟ್ಟ. ದೇವರು ನಡೆಯಿಸುವುದೇನೋ ನಿಜ. ಪೂಜಾರಿಯ ಒಪ್ಪಿಗೆ ಇದ್ದುದರಿಂದ ಮಾತ್ರ ಹಾಗೆ ನಡೆಸುವುದು ಸಾಧ್ಯವಾಯಿತು. ಪೂಜಾರಿಗೆ ಆ ಬುದ್ಧಿ ಕೊಡುವವನೂ ಅವನೇ ಅಲ್ಲವೇ? ಅಲ್ಲದೆ ನನ್ನ ಕೆಲಸ ಅಂಥೊಂದು ಪರೋಪಕಾರ ಎನ್ನುವುದೂ ಕಷ್ಟ. ಸ್ವಂತ ನಮ್ಮ ಮಕ್ಕಳೇ ನಮ್ಮ ಕಣ್ಮುಂದೆ ಇಂದಿಗೂ ಇರುತ್ತಿದ್ದರೆ ಈ ನಾರಾಯಣನನ್ನು, ಅವನ ಹೆಂಡತಿ ಮಕ್ಕಳನ್ನು ನಾವು ಅಷ್ಟೊಂದು ಪ್ರೀತಿಸುತ್ತಿದ್ದೆವೋ ಇಲ್ಲವೋ ಯಾರಿಗೆ ಗೊತ್ತು? ಈ ಸುಬ್ರಾಯ ಸಾವಿತ್ರಿಯನರನ್ನು ನೋಡುವಾಗ ನನ್ನ ತೀರಿ ಹೋದ ಮಗಳ ಸಣ್ಣತನದ ನೆನಪಾಗುತ್ತದೆ. ಅವಳಿಗೂ ಇದೇ ರೀತಿಯ ಚುರುಕಿನ ಮಾತು, ಇದೇ ಬಗೆಯ ಚಟುವಟಿಕೆ. ನಾನೆಂದರೆ ಅವಳು ತಲೆಯ ಮೇಲೆಯೇ ಕೂತುಕೊಳ್ಳುತ್ತಿದ್ದಳು. ನಮ್ಮ ಹುಡುಗನಾದರೂ ಈ ಸುಬ್ರಾಯನಂತೆಯೇ ಇದ್ದ. ಆದರೆ ಇವನಿಗಿಂತ 10 ಮಡಿ ಚುರುಕು ಹೆಚ್ಚು. ಅವರಿಬ್ಬರು ಮನೆಯಲ್ಲಿದ್ದಷ್ಟು ದಿನ ಬೇಸರ, ದುಃಖ ಏನೆಂಬುವುದೇ ನನಗೆ ಗೊತ್ತಿರಲಿಲ್ಲ. ಆದರೆ ಕೊನೆಗೆ ಉಳಿದ ಒಬ್ಬ ಮಗಳೂ ಇಲ್ಲದ ಹಾಗಾದ ಮೇಲೆ ಎಲ್ಲವೂ ಬರಿದಾಗಿ ಕಂಡಿತು. ಈಗ ನಮ್ಮ ಮಕ್ಕಳೇ ದೂರವಾಗಿ ಈ 2 ಪುಟ್ಟ ಕೂಸುಗಳು ನಮ್ಮವೂ ಆಗಿವೆ. ನಮ್ಮ ಮಕ್ಕಳಿಂದ ದೊರೆತ ಪ್ರೀತಿಯೇ ಇವುಗಳಿಂದಲೂ ದೊರೆಯುತ್ತಿದೆ ಎನ್ನಿ. ಈ ಪ್ರೀತಿಯ ಬಯಕೆ ಒಂದು ಸ್ವಾರ್ಥವಲ್ಲವೇ? ಒಂದೊಂದು ಗಳಿಗೆ ನಮ್ಮ ಶಂಕರಿಗೆ ತನ್ನ ಮಗನ ಹಂಬಲ ಅತಿಯಾಗಿ ಬಿಡುತ್ತದೆ. ದೇವರು ನಿನಗೆ ಈ ಸಾವಿತ್ರಿ ಸುಬ್ರಾಯನನ್ನು ಕಳುಹಿಸಿಲ್ಲವೇ? ನಿನ್ನ ಮಗನೇ ಬೇಕೆಂದೇನು ಎಂದು ಅವಳನ್ನು ಸಮಾಧಾನಪಡಿಸುತ್ತೇನೆ. ಆದರೆ ನನಗೂ ಒಮ್ಮೊಮ್ಮೆ ಈ ಮಕ್ಕಳ ಆಟವನ್ನು, ಇವುಗಳ ಮೇಲಿನ ವ್ಯಾಮೋಹವನ್ನು ನೆನೆದುಕೊಂಡರೆ ಇವೆಲ್ಲವೂ ಏನು ಶಾಶ್ವತ? ನಮ್ಮವೇ ನಮಗೆ ಸಿಗದೆ ಹೋದ ಮೇಲೆ ನಾರಾಯಣನ ಮಕ್ಕಳು ನಮ್ಮವೂ ಆಗ್ಯಾವೇ? ಅವಕ್ಕೆ ಇನ್ನೂ ಯಾವ ಬುದ್ಧಿ ಬರಬಾರದು. ಈಗೇನೋ ಚಿಕ್ಕವು ಎಂದೆಲ್ಲ ಭ್ರಮೆಯಾಗುತ್ತದೆ. ದೇವರ ಆಟವೆಂಬುದು ವಿಚಿತ್ರ ನೋಡಿ. ನನಗೆ ವಿಚಿತ್ರವನ್ನು ನೋಡಿ ಬೆರಗಾಗಿ ಬಿಟ್ಟಿದೆ. ಮನುಷ್ಯನ ಜೀವನ ಎನ್ನುವುದೇ ಒಂದು ವಿಚಿತ್ರವಾಗಿದೆ. ಆದರೆ ನನಗೆ ಮಾತ್ರ ಇದು ಯಾರ ಆಟವೋ, ಯಾವ ಆಟವೋ, ಏನು ಆಟವೋ ತಿಳಿಯದಾಗಿತ್ತು ಎಂದರು. ಅಷ್ಟರಲ್ಲಿ ಒಳಗಿಂದ, ಏನು ಬಂದವರಿಗೂ ಈ ದಿನ ಊಟವಿಲ್ಲವೇ ಎಂದಳು ಶಂಕರಮ್ಮ. ಆಗ ಗೋಪಾಲಯ್ಯನವರು ಥಟ್ಟನೆ ಎಲ್ಲವನ್ನು ಮರೆತು, ಹಾಗಾದರೆ ನಮಗೂ ದೋಸೆ ಉಂಟಲ್ಲವೇ ಸಾವಿತ್ರಿ ಎಂದು ಕೂಗಿದರು. ಅವರ ಹೆಂಡತಿ ಸಾವಿತ್ರಿಗೀಗ ಮಧ್ಯರಾತ್ರಿ ಎಂದಳು. ಗೋಪಾಲಯ್ಯನವರು ನನ್ನನ್ನು ಕರೆದು, ಏನು ನೀವಾಗಿ ನೀರೆರೆದುಕೊಳ್ಳುತ್ತೀರೋ? ತಲೆ ಬೆನ್ನುಗಳಿಗಾದರೂ ನಾನು ನೀರೆರೆಯಲಿ ಎಂದು ಕೇಳಿದರು. ಬೇಡ ಬೇಡ, ನಾನೇ ಎರೆದುಕೊಳ್ಳುತ್ತೇನೆ ಎಂದು ನಾನು ನೀರ ಚಂಬನ್ನು ಹಿಡಿದರೆ ಅದನ್ನು ಕಿತ್ತುಕೊಂಡು ನನ್ನನ್ನು ಬಲವಂತದಿಂದ ಕುಳ್ಳಿರಿಸಿ
ಅರೆತಾಸಿನ ಸ್ನಾನವನ್ನು ಮಾಡಿಸಿಬಿಟ್ಟರು. ಉಸಿರಿಗೆ ಅವಕಾಶ ಕೊಡದಂತೆ, ನೀರಿನ ಧಾರೆಯೇ ಕಡಿಯದಂತೆ ಬಿಂದಿಗೆಯ ಮೇಲೆ ಬಿಂದಿಗೆ ನೀರನ್ನು ಎರೆದು ಒಮ್ಮೆ ನಾನು ಈ ಸ್ನಾನದಿಂದ ಪಾರಾದರೆ ಸಾಕಪ್ಪ ಎನಿಸುವಂತೆ ಮಾಡಿಬಿಟ್ಟರು. ನಾನು ಮಿಂದು ಹಣ್ಣಾಗಿ ಕೆಂಪಾಗಿ ಮೈ ಉಜ್ಜಿಕೊಂಡು ಮನೆಯ ಜಗಲಿಯ ಮೇಲೆ ಹೋಗಿ ಕುಳಿತೆ. ಸಂಜೆಯ ಥಂಡಿ ಹವೆಗೆ ಆ ಸ್ನಾನ ತೀರಾ ಹಿತವಾಗಿ ಕಂಡರೂ ಈಗ ಮೈಯೆಲ್ಲವೂ ಬೆವರಿನ ಮಳೆಯೇ. ಪ್ರತಿ ನಿಮಿಷವೂ ಅದನ್ನು ಉಜ್ಜಿಕೊಳ್ಳುವ ಕೆಲಸ ನನಗೆ. ಆಗ ಶಂಕರಮ್ಮ ಮಕ್ಕಳಿಗೆ ನಿದ್ದೆ ಮಾಡಿಸಿ ಹೊರಕ್ಕೆ ಬಂದು ಚಾವಡಿಯ ಮೇಲೆ ಕಾಲು ನೀಡಿ ಕುಳಿತು ನನ್ನನ್ನು ಕಂಡು ಮಿಂದಾಯಿತೆ ಎಂದು ಕೇಳಿದಳು. ನಾನು ಪ್ರತಿಯಾಗಿ ಎಂಥ ಸ್ನಾನ ನನ್ನ ಜನ್ಮದಲ್ಲೇ ಮಾಡಿಲ್ಲ ಎಂದೆ. ಏನು, ಎಣ್ಣೆ ಹಾಕಿಕೊಂಡು ಮೀಯುವ ಪದ್ಧತಿ ಇಲ್ಲವೇ ಮನೆಯಲ್ಲಿ ಎಂದು ಕೇಳಿದಳು ಅವಳು. ಬಹಳ ಅಪೂರ್ವ, ವರ್ಷ 4 ವರ್ಷಗಳಿಗೊಮ್ಮೆ ಎಂದೆ ನಾನು. ಅಯ್ಯೋ, ಕಣ್ಣಿಗೆ ಯಾಕಾದಿತು? ನಮ್ಮ ಯಜಮಾನರಿಗೀಗ 60 ಹೆಚ್ಚೋ ಪ್ರಾಯವಲ್ಲವೇ? ಅಷ್ಟು ಪ್ರಾಯದವರಾದರೂ ನಿತ್ಯವೂ ಎಣ್ಣೆಯನ್ನು ಹಾಕಿಕೊಂಡು ಮೀಯುತ್ತಾರೆ. ಅದರಿಂದಲೇ ಅವರ ಕಣ್ಣು ಅಷ್ಟು ಶುಭ್ರವಾಗಿ ಉಳಿದಿದೆ ಎಂದಳು. ನಿಮ್ಮ ಯಜಮಾನರ ಆರೋಗ್ಯವೂ ಹಾಗೆ, ಸಾಹಸವೂ ಹಾಗೆ. ನನ್ನದೇ ಅದೊಂದು ಅಭ್ಯಾಸವಾಗಿದೆ. ಕಾಟುಮೂಲೆಯನ್ನು ನೋಡಿಕೊಂಡು ಬಂದಿರಾ ಎಂದು ಕೇಳಿದಳು. ಏನಾದರೂ ಒಂದು ವಿಷಯವನ್ನು ಹಿಡಿದು ಬಂದವರೊಡನೆ 4 ಮಾತುಗಳನ್ನಾಡಬೇಕೆಂಬ ಆಸೆ ತುಂಬಿರುವಂತೆ ಕಂಡಿತು. ನಿಮ್ಮ ಊರ್ಯಾವುದು ಮಗು? ನಿಮಗೆ ತೋಟವಿದೆಯೇ ಮಗು? ಕರೆಯಲು ದನಕರು ಇವೆಯೇ ಮಗು? ಎಂಬ ಅವಳ ಅನೇಕ ಗೃಹಕೃತ್ಯದ ಪ್ರಶ್ನೆಗಳನ್ನು ಒಂದೊಂದಾಗಿ ಉತ್ತರಿಸುತ್ತಾ ಬಂದೆ. ನಮ್ಮಲ್ಲಿ ಇಂಥ ಸಂಭಾಷಣೆ ನಡೆಯುತ್ತಿದ್ದಾಗ ಗೋಪಾಲಯ್ಯನವರ ಸ್ನಾನ ಮುಗಿಯಿತು. ಅವರು ನಾನಿದ್ದಲ್ಲಿಗೆ ಬಂದು ಸೇರುವಾಗ ಸ್ನಾನದಿಂದ ಹೊರಗಿನ ಹವೆ ನನ್ನ ಪಾಲಿಗೆ ಉಷ್ಣವಾಗಿದ್ದುದು ಹೋಗಿ ಈಗ ಚಳಿಯನ್ನು ಹುಟ್ಟಿಸುವಂತೆ ಕಂಡಿತು. ಅದಕ್ಕೆ ನನ್ನ ಮೈಯನ್ನು ಒಂದು ಬೈರಾಸದಿಂದ ಮುಚ್ಚಿಕೊಂಡೆ. ಗೋಪಾಲಯ್ಯ ಬಂದವರು, ಶಂಕರಿ, ಇನ್ನು ತಡ ಮಾಡಬೇಡ, ಇವರಿಗೆ ತುಂಬ ಹಸಿವಾಗಿರಲೂ ಬೇಕು, ಹೋಗಿ ಊಟ ಮಾಡುವ ಎಂದರು. ಶಂಕರಮ್ಮ ಎದ್ದು ಒಳಕ್ಕೆ ಹೋದಳು. ನಾವೂ ಹಿಂಬಾಲಿಸಿದೆವು. ತಿರುಗಿ ಊಟದ ಪ್ರಕರಣ, ಉಪಚಾರದ ಕ್ರಮ ಮೊದಲಿನಂತೆ ನಡೆಯಿತು. ದೋಸೆ, ಜೇನುತುಪ್ಪ, ಕಾಯಿ ಹುಳಿಗಳ ಸಮಾರಂಭವು ಯಥಾವಕಾಶವಾಗಿ ಸಾಗಿತು. ಅವರಿಬ್ಬರ ಆದರೋಪಚಾರಗಳಿಂದ ನನಗೆ ಹೊಟ್ಟೆಯ ಅಳತೆ ಮೀರಿ ಊಟವೂ ಆಯಿತು. ಬಡಿಸಿದ್ದನ್ನು ಬೇಡವೆಂದರೆ ನೀವು ಯಾವಾಗಲೂ ಮನೆಗೆ ಬರುವವರೇ ಎಂದು ಕೇಳುತ್ತಾರೆ. ಕೊನೆಯಲ್ಲಿ ನಾನು ಹಾಗೆ ಯಾವಾಗಲೂ ಬರುವುದಿಲ್ಲವೆಂದು ಹೇಗೆ ಗೊತ್ತು ಎಂದು ಬಿಟ್ಟೆ. ಆದರೂ ಅವರ ಉಪಚಾರವೇ. ಊಟ ಮುಗಿದ ಮೇಲೆ ಮುಂದಿನ ಚಾವಡಿಗೆ ಬಂದೆವು. ಅಲ್ಲಿ ಚಾಪೆ ದಿಂಬುಗಳ ಮೇಲೆ ದಿವಾನ ಖಾನೆ ನಡೆಯಿತು. ವೀಳೆಯದ ಸರಬರಾಯಿ, ನಸ್ಯದ ಪೂರೈಕೆಗಳಾದವು. ಒತ್ತಟ್ಟಿಗೆ ತಾಂಬೂಲವನ್ನು ಮೆಲ್ಲುತ್ತಿದ್ದಂತೆ ಎಡೆಯಲ್ಲಿ ಮಾತುಗಳನ್ನು ಉಗುಳುತ್ತಿದ್ದೆವು. ನಡುವೆ ದೇರಣ್ಣನ ವಿಚಾರವೂ ಬಂದಿತು. ನಾನು, ಏನು ರಾತ್ರಿ ಬರುತ್ತೇನೆಂದ ದೇರಣ್ಣನ ಸವಾರಿ ಬರಲಿಲ್ಲವಲ್ಲ ಎಂದೆ. ದೇರಣ್ಣನು ಬಂದರೆ ಬಂದ, ಇಲ್ಲವಾದರೆ ಇಲ್ಲ, ಹಾಗೆ ಬರುತ್ತೇನೆ ಎಂಬುದು ಅವನ ಮಾತಿನ ರೀತಿ. ಕತ್ತಲೆಯಲ್ಲಿ ಯಾಕೆ ಬರುವುದು ಮಣ್ಣಿಗೆ ಎಂದು ಸುಮ್ಮನೆ ಮಲಗಿರಬೇಕು ಎಂದರು ಗೋಪಾಲಯ್ಯ. ಕತ್ತಲೆಯಲ್ಲಿ ಇಂಥ ಮೂಲೆಯಲ್ಲಿ ನೀವಿಬ್ಬರೇ ಇಲ್ಲಿ ವಾಸವಾಗಿರಲು ಹೆದರಿಕೆಯಾದರೂ ಆಗುವುದಿಲ್ಲವೇ ಎಂದು ಕೇಳಿದೆ. ಕಾಟು ಮೂಲೆಯಲ್ಲಿ ನಾರಾಯಣನು ಲಕ್ಷ್ಮಿಯೋ ಇಬ್ಬರೇ ಇಲ್ಲವೇ? ಹೆದರಿಕೆ ಏನು? ಹುಲಿ ಮನೆಯೊಳಗೆ ಬಂದು ನುಗ್ಗುತ್ತದೆಯೇ? ಬೇಸರವಾದರೂ ಆಗುವುದಿಲ್ಲವೇ ಎಂದು ಕೇಳಿದೆ. ನಾನು ಪ್ರಶ್ನೆಯನ್ನೇನೋ ಕೇಳಿದೆ, ಆದರೆ ಅದರ ಹಿಂದು ಮುಂದುಗಳನ್ನು ನೆನೆದುಕೊಂಡು ಏತಕ್ಕೆ ನಾನು ಅವರ ಒಂಟಿ ಜೀವನವನ್ನು ಕುರಿತಾಗಿ ಕೆದಕುತ್ತಿದ್ದೇನೆ ಎಂದು ತೋರಿತು.
ಹಾಗೆ ಯಾರಿಗಾದರೂ ಬೇಸರವಾಗದೇ ಇದ್ದಿದೆ? ಬೇಸರಕ್ಕೆ ಕಾರಣಗಳೂ ಇದ್ದುವಲ್ಲ? ಬೇಸರ ಆಗುತ್ತದೆ, ಹೋಗುತ್ತದೆ. ಹಗಲಂತೂ ಹೇಗೋ ಕಳೆಯುತ್ತದಲ್ಲ. ರಾತ್ರಿ ನಮ್ಮಿಬ್ಬರಿಗೂ ನಿದ್ರೆಯಂತೂ ದೂರ. ಹೀಗಾಗಿ ನಿದ್ರೆ ಬರುವ ತನಕ ನಮ್ಮೊಳಗೆ ಏನಾದರೂ ಮಾತನಾಡುತ್ತಿರುತ್ತೇವೆ. ನಿನ್ನೆ ಆಡಿದುದೇ ನಾಳೆ ನಮ್ಮ ಬಾಳ್ವೆಯಲ್ಲಿ ಹೊಸತೆಂಬುವುದು ಏನು ಬಂದಿತು? ಅಲ್ಲದೆ ಈ ವಯಸ್ಸಿನಲ್ಲಿ ಯಾವುದಾದರೂ ಹೊಸ ಊರಿಗೆ ನಾವು ಹೋಗುವುದುಂಟೆ? ತಿರುಗಿ ಆಡಿದ್ದನ್ನೇ ಆಡುವುದಲ್ಲವೇ? ಹೌದು, ನಿತ್ಯ ಹೊಸತನ್ನು ತರುವುದು ಯಾರಿಗೂ ಸಾಧ್ಯವಿಲ್ಲ. ಎಲ್ಲವೂ 4 ದಿನ ಕಾಲ ಒಬ್ಬರು ಇನ್ನೊಬ್ಬರಿಗೆ ಹೊಸತಾಗಿ ಕಂಡಂತೆ 5ನೆಯ ದಿನ ಆ ದಾಂಪತ್ಯವು ಹಳತಾಗುತ್ತದಲ್ಲ. ನಿಮಗೆ ಮದುವೆಯಾಗಿಲ್ಲ ಎನ್ನುತ್ತಿದ್ದೀರಿ, ಅದರ ಮೇಲೆ ಗಂಡ ಹೆಂಡಿರ ಹೊಸತನವನ್ನು ಕುರಿತು ಕೇಳುತ್ತಿದ್ದೀರಿ ಎಂದು ಗೋಪಾಲಯ್ಯನಕ್ಕೂ ನನ್ನನ್ನು ಕುರಿತು ಪರಿಹಾಸ್ಯ ಮಾಡಿದರು. ನಾನು ಮದುವೆಯಾಗದೆ ಹೋದರೇನಂತೆ? ಆದವರನ್ನು ಕಂಡೇ ಇಲ್ಲವೇ? ಹಾಗೆ ಕಂಡರೆ ತಿಳಿಯುವುದಿಲ್ಲವೇ? ಹಾಗಾದರೆ ನಾನೆನ್ನುತ್ತೇನೆ, ನೀವು ಕಂಡದ್ದೆಂಬುವುದು ಸುಳ್ಳು, ತಿಳಿದದ್ದು ಅಷ್ಟೇ ಅನ್ನಿ. ನನ್ನ ಮತ್ತು ಶಂಕರಿಯ ಉದಾಹರಣೆಯನ್ನೇ ಹೇಳುತ್ತೇನೆ. ನಮ್ಮ ಶಂಕರಿ ಈಗ ಹಲ್ಲು ಕಳಚಿ ಹಳಬಳಾಗಿದ್ದಾಳೆ. ನನಗಿಂತಲೂ ಅವಳೇ ಹೆಚ್ಚಿನ ಮುದುಕಿ. ತ್ರಾಣ, ಆರೋಗ್ಯ ಇವುಗಳ ಮಟ್ಟಿಗೆ ಈ ಮಾತು ನಿಜ. ಆದರೆ ಜೀವನದಲ್ಲಿ ನಿತ್ಯವೂ ನನಗವಳು ಹೊಸಬಳೆ. ಚಿಕ್ಕ ಮಕ್ಕಳಿಗೆ ಪ್ರತಿಯೊಂದು ದಿನವೂ ಹೊಸದಾಗಿ ಕಾಣುತ್ತಿರುವಂತೆ ಅವುಗಳಲ್ಲಿ ಜಗಳವಾಗುತ್ತದೆ, ಮರೆಯಾಗುತ್ತದೆ, ತಿರುತಿರುಗು ಸ್ನೇಹವಾಗುತ್ತದೆ. ಅವರ ಪ್ರತಿಯೊಂದು ಸ್ನೇಹವೂ ಹೊಸತೇ ಅಲ್ಲವೇ? ಹಾಗೆ ನೀವು ಗಂಡ ಹೆಂಡಿರು ದಿನಕ್ಕಾರು ಬಾರಿ ಜಗಳವಾಡಿ ತಿರುಗಿ ರಾಜಿಯಾಗಿ ಹೊಸ ಸ್ನೇಹಿತರಾದುದನ್ನು ನಾನು ಕಾಣಲಿಲ್ಲವಲ್ಲ ಎಂದೆ. ಅವರು ನಕ್ಕರು. ನಿಜ, ನಮ್ಮಲ್ಲಿ ನಿತ್ಯ ಮುಷ್ಟಿಯುದ್ಧಗಳೇನೂ ಆಗುವುದಿಲ್ಲ. ಆದರೆ ನಮ್ಮೊಳಗಿನ ವಾಗ್ಯುದ್ಧಗಳಿಗೆ ಕಡಿಮೆಯಿಲ್ಲ. ನನಗೆ ಮಾತ್ರ ಅವರ ಈ ಮಾತಿನಲ್ಲಿ ಕೂಡ ನಂಬಿಕೆ ಬಾರದಾಯಿತು. ಅವರ ಬಾಯಿಯ ಕಾದಾಟ ಎಷ್ಟನೇ ಇರಲಿ, ಆ ದಂಪತಿಗಳಲ್ಲಿ ಒಬ್ಬರು ಇನ್ನೊಬ್ಬರಿಗೆ ಬಿಟ್ಟುಕೊಟ್ಟು ಬಾಳಿದವರೇ ಹೊರತು ಒಬ್ಬರು ಇನ್ನೊಬ್ಬರಿಂದ ಕಿತ್ತುಕೊಂಡು ಬಾಳಿದವರಲ್ಲ ಎಂದು ನನಗೆ ಕಾಣುತ್ತಿತ್ತು. ಹೀಗಿರಲು ಅವರೊಳಗೆ ಯಾವ ಬಗೆಯ ಜಗಳವಾದಿತು? ಆ ಸಮಯಕ್ಕೆ ಸಮನಾಗಿ ಶಂಕರಮ್ಮ ತನ್ನ ಊಟ ಮುಗಿಸಿಕೊಂಡು ಮನೆಯ ಕೆಲಸಗಳನ್ನು ಪೂರೈಸಿ ತಾಂಬೂಲ ಸೇವನೆಗೆ ಹೊರಗೆ ಬಂದಳು. ಬಂದವಳು ಮಾತಿನಲ್ಲಿ ಮಗ್ನನಾದ ನನ್ನನ್ನು ಕಂಡು, ಈ ಹೊತ್ತು ಇವರಿಗೆ ನಿದ್ದೆ ಬರುವುದಿಲ್ಲವಂತೇನೋ, ಆಯಾಸವಾಗಿ ನಿದ್ದೆ ತೂಗಿ ಮಲಗಿರಬಹುದು ಎಂದು ಯೋಚಿಸಿದ್ದೆ ಎಂದಳು. ಅಷ್ಟರಲ್ಲಿ ಗೋಪಾಲಯ್ಯನವರು, ಹೋಗಲಿ ಶಂಕರಿ, ನೀನೇ ಇದಕ್ಕೆ ಒಂದು ತೀರ್ಪು ಕೊಟ್ಟು ಬಿಡು. ನಾನು ಇವರ ಹತ್ತಿರ ಹೇಳ್ತಾ ಇದ್ದೆ, ಗಂಡ ಹೆಂಡಿರು ನಿತ್ಯ ಜಗಳವಾಡುತ್ತೇವೆ, ಮತ್ತೆ ರಾಜಿಯಾಗುತ್ತೇವೆ ಎಂದು. ಆದರೆ ಅದನ್ನು ನಂಬಲಾರರಂತೆ. ಹಾಗಾದರೆ ನಾನು ಹೇಳಿದ ಸಂಗತಿ ಸುಳ್ಳೇನು? ಶಂಕರಿ ಎಂದಳು, ನಿಮಗೆ ಪ್ರಾಯವಾದರೂ ಈ ಮಕ್ಕಳಾಟಿಕೆ ಬುದ್ಧಿ ಮಾತ್ರ ಹೋಗುವುದಿಲ್ಲ. ನಿಮ್ಮ ಹತ್ತಿರ ನಾನು ಎಲ್ಲಿ ಜಗಳವಾಡುತ್ತೇನೆ?